ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಸಭಾ ಎಲೆಕ್ಷನ್ ಅನ್ನ ಗೆಲ್ಲಲು ಕಾಂಗ್ರೆಸ್ ಎಲ್ಲ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಜೊತೆಗೆ ಈ ಪೆಂಡ್ರೈವ್ ವಿಚಾರದ ಬಗ್ಗೆ ನನಗೇನು ಗೊತ್ತಿಲ್ಲ, SIT ರಚಿಸಿ ತನಿಖೆಯನ್ನ ಮಾಡ್ತಾ ಇದೆ, ನಾವು ಕೂಡ ಅದನ್ನ ಸ್ವಾಗತ ಮಾಡ್ತಾ ಇದ್ದೀವಿ ಅಂತ JDSನ ಕೋರ್ ಕಮಿಟಿ ಅಧ್ಯಕ್ಷ GT ದೇವೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ನನ್ನ ಇತಿಮಿತಿಯಲ್ಲಿ ಮಾತನಾಡ್ತೇನೆ, ತಪ್ಪು ಮಾಡಿದವರ ವಿರುದ್ಧ ಪಕ್ಷ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ JDSನ ಕೋರ್ ಕಮಿಟಿ ಅಧ್ಯಕ್ಷ GT ದೇವೇಗೌಡ ಹೇಳಿದ್ದಾರೆ. ಅಲ್ಲಪ್ಪ, ಯಾಕೆ ಮುಚ್ಚಾಕ್ತಾರೆ? ಚುನಾವಣಾ ಸಂದರ್ಭದಲ್ಲಿ ಏನೇನು ಮಾಡಬೇಕು, ಅವರು ಗೆಲ್ಲಲಿಕ್ಕೆ, ಎದುರುಗಾಳಿಗಳನ್ನ ಸೋಲಿಸಲಿಕ್ಕೆ ಅದೆಲ್ಲ ಪ್ರಯತ್ನಗಳು ಸಹಜವಾಗಿ ನಡೀತವೆ. ಆದರೆ ಇವತ್ತೇನು ತಾವೇ ರಾಜ್ಯ ಸರ್ಕಾರ ನಿಮ್ಮ ಕೈಯಲ್ಲಿದೆ, ತನಿಖಾ ಸಂಸ್ಥೆಗಳು ನಿಮ್ಮ ಕೈಯಲ್ಲಿದ್ದಾವೆ, SIT ನಿಮ್ಮ ಕೈಯಲ್ಲಿದೆ, CID ನಿಮ್ಮ ಕೈಯಲ್ಲಿದೆ. ಈ ನೆಲದಲ್ಲಿ ಭಾಳಷ್ಟು ಕಾನೂನುಗಳಿದ್ದಾವೆ, ಅವೆಲ್ಲ ನಿಮ್ಮ ಕೈಯಲ್ಲಿದ್ದಾವೆ. ಯಾವ ಕಾನೂನು ಕ್ರಮ ಕೈಗೊಂಡ್ರೂ ಕೂಡ ನಾವು ಸ್ವಾಗತ ಮಾಡ್ತೇವೆ. ಅದ್ಯಾವುದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಸಭಾ ಎಲೆಕ್ಷನ್ ಅನ್ನ ಗೆಲ್ಲಲು ಕಾಂಗ್ರೆಸ್ ಎಲ್ಲ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಜೊತೆಗೆ ಈ ಪೆಂಡ್ರೈವ್ ವಿಚಾರದ ಬಗ್ಗೆ ನನಗೇನು ಗೊತ್ತಿಲ್ಲ, SIT ರಚಿಸಿ ತನಿಖೆಯನ್ನ ಮಾಡ್ತಾ ಇದೆ, ನಾವು ಕೂಡ ಅದನ್ನ ಸ್ವಾಗತ ಮಾಡ್ತಾ ಇದ್ದೀವಿ ಅಂತ JDSನ ಕೋರ್ ಕಮಿಟಿ ಅಧ್ಯಕ್ಷ GT ದೇವೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ನನ್ನ ಇತಿಮಿತಿಯಲ್ಲಿ ಮಾತನಾಡ್ತೇನೆ, ತಪ್ಪು ಮಾಡಿದವರ ವಿರುದ್ಧ ಪಕ್ಷ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ JDSನ ಕೋರ್ ಕಮಿಟಿ ಅಧ್ಯಕ್ಷ GT ದೇವೇಗೌಡ ಹೇಳಿದ್ದಾರೆ. ಅಲ್ಲಪ್ಪ, ಯಾಕೆ ಮುಚ್ಚಾಕ್ತಾರೆ? ಚುನಾವಣಾ ಸಂದರ್ಭದಲ್ಲಿ ಏನೇನು ಮಾಡಬೇಕು, ಅವರು ಗೆಲ್ಲಲಿಕ್ಕೆ, ಎದುರುಗಾಳಿಗಳನ್ನ ಸೋಲಿಸಲಿಕ್ಕೆ ಅದೆಲ್ಲ ಪ್ರಯತ್ನಗಳು ಸಹಜವಾಗಿ ನಡೀತವೆ. ಆದರೆ ಇವತ್ತೇನು ತಾವೇ ರಾಜ್ಯ ಸರ್ಕಾರ ನಿಮ್ಮ ಕೈಯಲ್ಲಿದೆ, ತನಿಖಾ ಸಂಸ್ಥೆಗಳು ನಿಮ್ಮ ಕೈಯಲ್ಲಿದ್ದಾವೆ, SIT ನಿಮ್ಮ ಕೈಯಲ್ಲಿದೆ, CID ನಿಮ್ಮ ಕೈಯಲ್ಲಿದೆ. ಈ ನೆಲದಲ್ಲಿ ಭಾಳಷ್ಟು ಕಾನೂನುಗಳಿದ್ದಾವೆ, ಅವೆಲ್ಲ ನಿಮ್ಮ ಕೈಯಲ್ಲಿದ್ದಾವೆ. ಯಾವ ಕಾನೂನು ಕ್ರಮ ಕೈಗೊಂಡ್ರೂ ಕೂಡ ನಾವು ಸ್ವಾಗತ ಮಾಡ್ತೇವೆ. ಅದ್ಯಾವುದು.